ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ವಾಮಿಯೇ ಶರಣಮಯ್ಯಪ್ಪ ಈ ಘೋಷಣೆಯಿಂದ ಸಪ್ತ ಲೋಕಗಳೇ ನಡುಗುತ್ತವೆ. ಅಯ್ಯಪ್ಪ ಸ್ವಾಮಿಯ ಭಕ್ತ ಗಣವನ್ನ ನೋಡೋದಕ್ಕೆ ದೇವಾನು ದೇವತೆಗಳೇ ಬಂದು ನಿಂತಿರ್ತಾರೆ. ಶ್ರೀ ಕ್ಷೇತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆಯೋದಕ್ಕೆ ಮಕರ ಸಂಕ್ರಾಂತಿಯಂದು ಲಕ್ಷ ಲಕ್ಷ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬಂದಿರ್ತಾರೆ. ಮಕರ ಜ್ಯೋತಿಯ ದರ್ಶನವನ್ನ ಪಡೆದು ಪುಳುಕಿತರಾಗ್ತಾರೆ. ಕಷ್ಟ ಪರಿಹಾರ ಶಿಷ್ಟ ರಕ್ಷಕ ಅಂತ ಅಯ್ಯಪ್ಪ ಸ್ವಾಮಿಯನ್ನ ಬೇಡಿಕೊಳ್ತಾರೆ. ಆದ್ರೆ ಈಗ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಬರೋಬ್ಬರಿ 4 ರಿಂದ 5 ಕೆಜಿ ಚಿನ್ನ ನಾಪತ್ತೆಯಾಗಿದೆಯಂತೆ. 45 ಕೆಜಿ ಚಿನ್ನದಲ್ಲಿ 5 ಕೆಜಿ ಚಿನ್ನ ನಾಪತ್ತೆಯಾಗಿದ್ದು ಈಗ ಅಯ್ಯಪ್ಪ ಸ್ವಾಮಿಗೆ ಸಂಕಷ್ಟ ಎದುರಾಗಿದೆ. ಹಂಗಾದ್ರೆ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳೇ 5 ಕೆಜಿ ಚಿನ್ನವನ್ನ ಕಳ್ಳತನ ಮಾಡಿದ್ರ? 2019ರಲ್ಲಿ ಆದ ಚಿನ್ನ ಕಳ್ಳತನದ ಪ್ರಕರಣ ಈಗ ಹೇಗೆ ಬೆಳಕಿಗೆ ಬಂತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಶಬರಿಮಲೆಯಲ್ಲಿರುವ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಆಗಿರುವಂತಹ ಕಳ್ಳತನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ದೇಶದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿರೋ ದಕ್ಷಿಣ ಭಾರತದ ಪ್ರಸಿದ್ಧ ಕೇರಳದ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಚಿನ್ನ ಲೇಪಿತ ಮೂರ್ತಿಗಳ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ದ್ವಾರಪಾಲಕ ವಿಗ್ರಹಕ್ಕೆ ಹೊದಿಸಲಾಗಿದ್ದ 42.8 ಕೆಜಿ ತೂಕದ ಕವಚದಲ್ಲಿ 4.5 ಕೆಜಿ ಚಿನ್ನ ಕಾಣೆಯಾಗಿದ್ದು, ಇದೀಗ ದುರಸ್ತಿಗೆ ಕಳುಹಿಸಿರುವ ಚಿನ್ನವನ್ನ ದೇವಸ್ಥಾನಕ್ಕೆ ಹಿಂದಿರುಗಿಸುವಂತೆ ಸೂಚಿಸಲಾಗಿದೆ. ಅಂದ್ರೆ ಶಬರಿಮಲೆ ಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನ ಕಳ್ಳತನದ ಬಗ್ಗೆ ಈಗಾಗಲೇ ಚರ್ಚೆ ಶುರುವಾಗಿದ್ದು, ದುರಸ್ತಿಗೆ ಅಂತ ಕೊಂಡೊಯ್ಯಲಾಗಿದ್ದ ವಿಗ್ರಹದ ಕವಚವನ್ನ ಸೆಪ್ಟೆಂಬರ್ 21ರಂದು ಪವಿತ್ರ ಕ್ಷೇತ್ರಕ್ಕೆ ವಾಪಸ್ ತರಲಾಗಿದೆ. ತಿರುವಾಂಕೂರು ದೇವಸ್ಥಾನಂ ಆಡಳಿತ ಮಂಡಳಿ ಪ್ರಕಾರ ಸೆಪ್ಟೆಂಬರ್ 8ರಂದು ಈ ಕವಚವನ್ನ ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ಸ್ಗೆ ದುರಸ್ತಿಗೆ ಅಂತ ಕೊಂಡೊಯ್ಯಲಾಗಿತ್ತು. ಸೆಪ್ಟೆಂಬರ್ 21ರಂದು ಅವುಗಳನ್ನು ಪವಿತ್ರ ಕ್ಷೇತ್ರಕ್ಕೆ ವಾಪಸ್ ತರಲಾಗಿದೆ. ಈ ಕಾರ್ಯಾಚರಣೆಯನ್ನ ತಿರುವಾಭರಣ ಕಮಿಷನರ್ ನೇತೃತ್ವದಲ್ಲಿ ಶಬರಿಮಲೆ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ದೇವಸ್ವಂ ಕುಮಾರನ್ ಕೆಲವೊಂದಿಷ್ಟು ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಶುದ್ಧೀಕರಣವನ್ನ ಮಾಡಲಾಗಿತ್ತು. ವಿವಾದದ ಹಿನ್ನೆಲೆ ಚಿನ್ನದ ಲೇಪನ ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು, ಹಾಗಾದರೆ ಈ ವಿವಾದದ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈ ಪ್ರಕರಣದ ಮೂಲ ಇರೋದು 2019ರಲ್ಲಿ ಕೈಗೆತ್ತಿಕೊಂಡ ಶಬರಿಮಲೆ ದೇವಸ್ಥಾನದ ಗರ್ಭಗುಡಿಯ ಮೇಲ್ಛಾವಣಿಗೆ ಚಿನ್ನದ ಲೇಪನ ಮಾಡುವ ಬೃಹತ್ ಯೋಜನೆಯಲ್ಲಿ ದೇವಸ್ಥಾನದ ಸೌಂದರ್ಯವನ್ನ ಹೆಚ್ಚಿಸುವ ಮತ್ತು ಅದರ ಪಾವಿತ್ರ್ಯತೆಯನ್ನ ಕಾಪಾಡುವ ಉದ್ದೇಶದಿಂದ ತಿರುವಾಂಕೂರು ದೇವಸ್ಥಾನಂ ಬೋರ್ಡ್ ಈ ಯೋಜನೆಗೆ ಚಾಲನೆ ನೀಡಿತ್ತು. ಈ ಕಾಮಗಾರಿಗಾಗಿ ದೇವಸ್ಥಾನದ ಭಂಡಾರದಲ್ಲಿದ್ದ ಸುಮಾರು 42 ಕೆಜಿ ತೂಕದ ಚಿನ್ನದ ತಟ್ಟೆಗಳನ್ನು ಹೊರತೆಗೆಯಲಾಗಿತ್ತು. ಯೋಜನೆ ಪ್ರಕಾರ ಈ ಹಳೆಯ ಚಿನ್ನದ ತಟ್ಟೆಗಳನ್ನು ವಿಶೇಷ ತಾಂತ್ರಿಕ ಪ್ರಕ್ರಿಯೆಯ ಮೂಲಕ ಕರಗಿಸಿ ಶುದ್ಧೀಕರಿಸಿ ಹೊಸದಾಗಿ ಲೇಪನ ಮಾಡಿ ಗರ್ಭಗುಡಿಯ ಶಿಖರಕ್ಕೆ ಅಳವಡಿಸಬೇಕಾಗಿತ್ತು. ಈ ಸಂಪೂರ್ಣ ಪ್ರಕ್ರಿಯೆ ಅತ್ಯಂತ ಜಾಗರೂಕತೆಯಿಂದ ಮತ್ತು ಪಾರದರ್ಶಕವಾಗಿ ನಡಿಬೇಕಿತ್ತು. ಇನ್ನು ಕಾಮಗಾರಿ ಮುಗಿದ ನಂತರ ಮರುಲೇಪನ ಮಾಡಲಾದ ಚಿನ್ನದ ತಟ್ಟೆಗಳನ್ನು ಮತ್ತೆ ದೇವಸ್ಥಾನಕ್ಕೆ ತಂದು ಅಳವಡಿಸಲಾಯಿತು. ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ನಿಯಮಾನುಸಾರ ಅವುಗಳ ತೂಕವನ್ನು ಪರಿಶೀಲಿಸಿದಾಗ ಆಡಳಿತ ಮಂಡಳಿಗೆ ಮತ್ತು ಅಧಿಕಾರಿಗಳಿಗೆ ದೊಡ್ಡ ಆಘಾತ ಕಾದಿತ್ತು. ದೇವಸ್ಥಾನದಿಂದ ಹೊರತೆಗೆದಿದ್ದಂತಹ ಚಿನ್ನದ ಒಟ್ಟು ತೂಕಕ್ಕೂ ಕಾಮಗಾರಿ ಮುಗಿಸಿ ವಾಪಸ್ ಬಂದ ಚಿನ್ನ ತೂಕಕ್ಕೂ ಕೂಡ ಭಾರಿ ವ್ಯತ್ಯಾಸ ಕಂಡುಬಂದಿತ್ತು. ಸುಮಾರು 38 ಕೆಜಿ ಮಾತ್ರ ಲೆಕ್ಕಕ್ಕೆ ಸಿಕ್ಕಿದ್ದು ಸರಿಸುಮಾರು 4.45 ಅಂದ್ರೆ ಒಂದು 4.5 ಕೆಜಿ ಚಿನ್ನ ಕಣ್ಮರೆಯಾಗಿತ್ತು. ಇಂದಿನ ಮಾರುಕಟ್ಟೆ ದರದಲ್ಲಿ ಇದರ ಮೌಲ್ಯ ಕೋಟ್ಯಾಂತರ ರೂಪಾಯಿಗಳಾಗತ್ತೆ. ಅದೇನು ಕಮ್ಮಿ ಏನಲ್ಲ. 4.5 ಕೆಜಿ ತೂಕ ಚಿನ್ನ ಅಂತಂದ್ರೆ ನೀವೇ ವಿಚಾರ ಮಾಡಿ, ಥಿಂಕ್ ಮಾಡಿ. ಇವತ್ತು ಒಂದು 10 ಗ್ರಾಂ ಚಿನ್ನಕ್ಕೆ 1,10,000 ಇದೆ. ಹಂಗೆ 4.5 ಕೆಜಿ ಸರಿಸುಮಾರು ಅಂದ್ರೆ ಒಂದು 5 ಕೆಜಿ ಅಂತ ಇಟ್ಕೊಳ್ಳಿ. ಅಂದ್ರೆ ಮಾರುಕಟ್ಟೆ ದರದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ವಿಷಯ ಬಹಿರಂಗವಾಗ್ತಾ ಇದ್ದಂತೆ ದೇವಸ್ವಂ ಬೋರ್ಡ್ನಲ್ಲಿ ಕೋಲಾಹಲ ಸೃಷ್ಟಿಯಾಗತ್ತೆ. ಭಕ್ತರ ವಲಯದಲ್ಲೂ ಕೂಡ ತೀವ್ರ ಆಕ್ರೋಶಕ್ಕೆ ಕಾರಣವಾಗತ್ತೆ. ಇನ್ನು ಈ ಪ್ರಕರಣದ ಗಂಭೀರತೆಯನ್ನ ಅರಿತ ಕೇರಳ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಷಯವನ್ನ ಕೈಗೆತ್ತಿಕೊಂಡಿತ್ತು. ನ್ಯಾಯಾಲಯವು ವಿಚಾರಣೆಯ ಸಂದರ್ಭದಲ್ಲಿ ಅತ್ಯಂತ ಕಟುವಾದ ಮಾತುಗಳಲ್ಲಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಯಾವುದು? ಕೇರಳ ಸರ್ಕಾರ ಅಂದ್ರೆ ಕೇರಳ ಹೈಕೋರ್ಟ್. ಪೆಟ್ರೋಲ್ ಆಗಿದ್ರೆ ಆವಿಯಾಗಿ ತೂಕ ಕಡಿಮೆಯಾಗಬಹುದಾಗಿತ್ತು, ಆದ್ರೆ ಚಿನ್ನ ಹೆಂಗ್ ಕಮ್ಮಿ ಆಗತ್ತೆ? ಹೀಗೆ ಖಾರವಾಗಿ ಪ್ರಶ್ನೆ ಮಾಡಿದೆ ಕೇರಳ ಹೈಕೋರ್ಟ್. ದೇವಸ್ಥಾನಗಳಂತ ಶ್ರದ್ಧಾ ಕೇಂದ್ರಗಳಲ್ಲಿಗೆ ಇಂತಹ ಕಳ್ಳತನ ಮೋಸ ನಡೀತಾ ಇದೆ ಅಂತಂದ್ರೆ ಎಲ್ಲಿ ಹೋಗ್ತಾರೆ ಜನ? ಇನ್ನೇನ್ ಮಾಡಬೇಕು? ಯಾರ ಮೇಲೆ ಭರವಸೆ ಇಡಬೇಕು ಅನ್ನುವಂತಹ ಪ್ರಶ್ನೆಯನ್ನ
ಹೈಕೋರ್ಟ್ ಕೇಳಿದೆ. ಜೊತೆಗೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಆಡಳಿತ ಮಂಡಳಿಗೆ ಸೂಚನೆಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ದೇವಸ್ವಂನ ವಿಜಿಲೆನ್ಸ್ ವಿಭಾಗದಲ್ಲಿ ತಕ್ಷಣವೇ ತನಿಖೆ ನಡೆಸುವಂತೆ ಆದೇಶ ಮಾಡಿದೆ. ಜೊತೆಗೆ 3 ವಾರದೊಳಗೆ ಪ್ರಾಥಮಿಕ ವರದಿಯನ್ನ ಸಲ್ಲಿಸುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಈ ತನಿಖೆ ಸಂಪೂರ್ಣ ಸಹಕಾರ ನೀಡುವಂತೆ ತಿರುವಾಂಕೂರು ದೇವಸ್ವಂ ಬೋರ್ಡ್ಗೆ ನಿರ್ದೇಶನ ಕೂಡ ನೀಡಿದೆ. ಅಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿರುವಂತಹ ದ್ವಾರಪಾಲಕರ ವಿಗ್ರಹಗಳು ಮತ್ತು ಇದರ ಅಮೂಲ್ಯ ವಸ್ತುಗಳ ಸಂರಕ್ಷಣೆಯನ್ನು ಕೂಡ ತಕ್ಷಣವೇ ಪರಿಶೀಲಿಸಿ, ಅಂದ್ರೆ ಈಗಾಗಲೇ ಕೇರಳದಲ್ಲಿರುವಂತಹ ಈ ಶಬರಿಮಲೆ ದೇವಸ್ಥಾನದಲ್ಲಿರುವಂತಹ ಕೆಲವೊಂದಿಷ್ಟು ಪೌರಾಣಿಕ ಅಂದ್ರೆ ಇತಿಹಾಸವುಳ್ಳ ಚಿನ್ನವನ್ನ ಮತ್ತಷ್ಟು ನೀವು ಸಂರಕ್ಷಣೆ ಮಾಡ್ಕೊಳ್ಳಿ. ಅದರ ಬಗ್ಗೆಯೂ ಕೂಡ ಚೆಕ್ ಮಾಡ್ಕೊಳ್ಳಿ. ಅಲ್ಲೇನಾದ್ರೂ ಕಮ್ಮಿ ಆಗಿದೆಯಾ, ಹೆಚ್ಚಾಗಿದೆಯಾ, ಎಲ್ಲಾದ್ರೂ ಮೋಸ ಆಗಿದೆಯಾ, ಕಳ್ಳತನವಾಗಿದೆಯಾ ಅನ್ನುವಂತಹ ಮಾಹಿತಿಯನ್ನ ಪಡೆದುಕೊಳ್ಳಿ. ಆ ಎಲ್ಲಾ ಚಿನ್ನವನ್ನ ಸ್ಟ್ರಾಂಗ್ ರೂಮ್ ಅಂದ್ರೆ ಭದ್ರತಾ ಕೊಠಡಿಯೊಳಗಡೆ ನೀವು ಇರಿಸುವಂತೆ ಕೇರಳ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹಾಗಾದ್ರೆ ಈ ಘಟನೆ ದೇವಸ್ಥಾನದ ಆಡಳಿತ ವ್ಯವಸ್ಥೆಯ ಮೇಲೆ ಹಲವಾರು ಗಂಭೀರ ಪ್ರಶ್ನೆಗಳು ಹುಟ್ಟು ಹಾಕ್ತಾ ಇದ್ದಾವೆ. ಹಾಗಾದ್ರೆ ಈ ಚಿನ್ನನ 5 ಕೆಜಿ ಚಿನ್ನ ಏನು ಕಳೆದಿದೆಯಲ್ಲ, ಇದರ ಹೊಣೆಗಾರಿಕೆ ಯಾರು? ದೇವಸ್ಥಾನದಿಂದ 42 ಕೆಜಿ ಚಿನ್ನವನ್ನ ಹೊರತೆಗೆಯುವಾಗ ಅದರ ಮೇಲ್ವಿಚಾರಣೆ ನಡೆಸಿದ ಅಧಿಕಾರಿಗಳು ಯಾರು? ಈ ಪ್ರಕ್ರಿಯೆಯ ಸಂಪೂರ್ಣ ಜವಾಬ್ದಾರಿಯನ್ನ ಯಾರು ಹೊತ್ತುಕೊಳ್ಬೇಕು? ಹಾಗಾದ್ರೆ ಭದ್ರತಾ ಲೋಪ ಏನಾದರೂ ಆಯ್ತಾ? ಇಷ್ಟು ದೊಡ್ಡ ಪ್ರಮಾಣದ ಚಿನ್ನವನ್ನ ಸಾಗಿಸುವಾಗ ಮತ್ತು ಅದರ ಮೇಲೆ ಕಾಮಗಾರಿ ನಡೆಸುವಾಗ ಸೂಕ್ತ ಭದ್ರತಾ ವ್ಯವಸ್ಥೆ ಇರಲಿಲ್ವಾ? ಭದ್ರತಾ ಲೋಪ ಏನಾದರೂ ಸಂಭವಿಸ್ತಾ? 42 ಕೆಜಿ ಇರುವಂತಹ ಬಂಗಾರದ ತಟ್ಟೆಗಳನ್ನು ಸಾಗಿಸಬೇಕಾದ್ರೆ ಯಾವುದೇ ಭದ್ರತಾ ಇರಲಿಲ್ವಾ? ಅಥವಾ ಅಲ್ಲಿ ತೆಗೆದುಕೊಂಡು ಈ ಚಿನ್ನದ ಲೇಪನ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸುರಕ್ಷತೆ ಅಥವಾ ಮುನ್ನೆಚ್ಚರಿಕೆ ಭದ್ರತಾ ವ್ಯವಸ್ಥೆಯೇ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ತೂಕ ಪರಿಶೀಲನೆಯಲ್ಲಿ ಏನಾದರೂ ವಿಳಂಬ ಆಗಿದೆಯಾ? ಕಾಮಗಾರಿ ಮುಗಿದು ತಟ್ಟೆಗಳನ್ನು ವಾಪಸ್ಸು ತಂದ ತಕ್ಷಣವೇ ಅವುಗಳನ್ನು ಯಾಕೆ ನೀವು ಪರಿಶೀಲನೆ ಮಾಡಲಿಲ್ಲ? ಅಂದರೆ ಅಧಿಕಾರಿಗಳದ್ದೇನಾದರೂ ತಪ್ಪಾಯ್ತಾ, ಅಥವಾ ಈ ಬೋರ್ಡು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿದ್ದೇನಾದರೂ ತಪ್ಪಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನೂ ಒಂದು ಪ್ರಶ್ನೆ ಮೂಡ್ತಾ ಇದೆ, ಕಳ್ಳತನವೇ ಅಥವಾ ಅಕ್ರಮವೇ? ಇಲ್ಲಿ ಕಳ್ಳತನ ಏನಾದರೂ ಆಯ್ತಾ ಅಥವಾ ಅಕ್ರಮ ಏನಾದರೂ ಆಯ್ತಾ? ಚಿನ್ನ ಕರಗಿಸುವ ಮತ್ತು ಮರುಲೇಪನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನಷ್ಟವಾಗಿದೆಯಾ ಅಥವಾ ಅದನ್ನು ವ್ಯವಸ್ಥಿತವಾಗಿ ಕಳ್ಳತನ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಲಾಗ್ತಾಗಿದೆ. ಇನ್ನು ಶಬರಿಮಲೆ ದೇವಸ್ಥಾನವು ಲಕ್ಷಾಂತರ ಭಕ್ತರ ಪಾಲಿಗೆ ಭಾವನಾತ್ಮಕವಾದ ಸ್ಥಳವಾಗಿದೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮರೆತು ಶ್ರದ್ಧೆಯಿಂದ ವ್ರತ ಮಾಡಿ 41 ದಿನಗಳವರೆಗೆ ವ್ರತ ಮಾಡ್ತಾರೆ. ಅಯ್ಯಪ್ಪನ ದರ್ಶನ ಪಡೆದ್ರೆ ಜೀವನ ಸಾರ್ಥಕವಾಗುತ್ತೆ ಎನ್ನುವ ನಂಬಿಕೆಗಿದೆ. ತಾವು ದುಡಿದ ಹಣದಲ್ಲಿ ಸ್ವಲ್ಪ ಭಾಗವನ್ನ ದೇವರಿಗೆ ಕಾಣಿಕೆಯಾಗಿ ಹರಕೆಯ ರೂಪದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ಸಮರ್ಪಿಸಲಾಗತ್ತೆ. ಹೀಗೆ ಭಕ್ತರು ನೀಡಿದ ಕಾಣಿಕೆಯನ್ನ ದೇವರ ಸೇವೆಗೆ ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ಬಳಸಬೇಕೇ ಹೊರತು ಅದು ಕಳ್ಳರ ಪಾಲಾಗಬಾರದು ಅನ್ನುವಂತಹ ಮಾತುಗಳು, ಆಕ್ರೋಶಭರಿತ ನುಡಿಗಳು ಭಕ್ತರಲ್ಲಿ ಕೇಳಿ ಬರ್ತಾಗಿದೆ. ಈ ಘಟನೆಯು ಭಕ್ತರ ನಂಬಿಕೆಗೆ ದೊಡ್ಡ ಪೆಟ್ಟು ಕೂಡ ನೀಡಿದಂತಾಗತ್ತೆ. ನೋಡಿದ್ರಲ್ಲ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಎಂಥ ಹಗರಣ ಆಗಿದೆಯಂತ. ಈ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಆಗಿರುವಂತಹ ಹಗರಣ, ಕಳ್ಳತನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾರು ಕಳ್ಳತನ ಮಾಡಿರಬಹುದು? ಅಲ್ಲಿನ ಅಧಿಕಾರಿಗಳು ಕಳ್ಳತನ ಮಾಡಿರಬಹುದಾ ಅಥವಾ ಅಲ್ಲಿನ ಬೋರ್ಡ್ ಅಂದ್ರೆ ದೇವಸ್ಥಾನದ ಬೋರ್ಡ್ ಅವರು, ದೇವಸ್ಥಾನದವರು ಏನಾದರೂ ಕಳ್ಳತನ ಮಾಡಿದ್ರ? ಅದು 4 ರಿಂದ 5 ಕೆಜಿ ಚಿನ್ನ ನಾಪತ್ತೆಯಾಗಿದೆ ಅಂತಂದ್ರೆ ಕೇರಳ ಸರ್ಕಾರ ಏನ್ ಮಾಡ್ತಾ ಇದೆ ಅಥವಾ ಈ ದೇವಸ್ಥಾನದ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ನಿಮಗೇನ್ ಅನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.